And in page number 16 they have given 1.10 relative atomic mass, that is atomic weight. Atoms being extremely small cannot be seen or weighed directly. ಸೊ ಆಟಮ್ ಎಷ್ಟು ಚಿಕ್ಕದಾಗಿರುತ್ತೆ ಅಂತಂದರೆ ನಮ್ಮ ಕಣ್ಣಿಗೂ ಕಾಣಿಸಲ್ಲ ಅನ್ನೋ ವಿಷಯ ಗೊತ್ತಿದೆ ಅಲ್ವಾ ನಿಮಗೆ. ಬಟ್ ಕಣ್ಣು ಕಾಣಿಸಲ್ಲ ಅಂದರೆ ಅದಕ್ಕೆ ವೆಯ್ಟ್ ಅನ್ನೋದು ಇರಲ್ಲ ಅಂತನಾ? ವೆಯ್ಟ್ ಇರುತ್ತೆ, ಅದರದ್ದೇ ವೆಯ್ಟ್ ಇರುತ್ತೆ, ಬಟ್ ನಮ್ಮ ಕಣ್ಣು ಕಾಣಿಸಲ್ಲ ಅಷ್ಟೇ ಅಲ್ವಾ. But indirect methods of physics have enabled us to know the absolute mass of nearly all kind of atoms. The mass of a hydrogen atom. So hydrogen atom ದು ಮಾಸ್ ಕೊಟ್ಟಿದ್ದಾರೆ. ಇದು MCQs ಅಲ್ಲಿ ಕೇಳ್ತಾರೆ, ಜ್ಞಾಪಕ ಇಟ್ಕೋಬೇಕಾಗುತ್ತೆ. It is 1.66 into 10 to the power minus 24. SI unit is very important. Gram ಜೊತೆಗೇನೆ ಬರೀಬೇಕು. While the mass of carbon is 1.9926 into 10 to the power minus 23 gram. ಸರಿನಾ? ಇದೆರಡು ಜ್ಞಾಪಕ ಇಟ್ಕೋಬೇಕು. As these masses are too small, it is not convenient to use kilograms or grams as unit. It has therefore been considered appropriate to use the mass of some standard atom as an unit and then relate masses of other atoms to it. The resulting masses of atoms are thus known as relative atomic mass, RAM, or atomic weight. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಒಂದೊಂದು ಆಟಮ್ದು ವೆಯ್ಟ್ ಇಟ್ ಈಸ್ ವೆರಿ ನೆಗ್ಲಿಜಿಬಲ್, ತೀರಾ ಕಮ್ಮಿ ಇರುತ್ತೆ. ಕರೆಕ್ಟಾ? ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಾಸ್ ಆಫ್ ಹೈಡ್ರೋಜನ್, ಮಾಸ್ ಆಫ್ ಕಾರ್ಬನ್. ಇದು ಆಲ್ರೆಡಿ ತೀರಾ ಕಮ್ಮಿ ಅಲ್ವಾ ಇದು, ಅಲ್ವಾ? ಸೊ ಇಟ್ ಈಸ್ ವೆರಿ ನೆಗ್ಲಿಜಿಬಲ್. ಇದು ಎಷ್ಟು ನೆಗ್ಲಿಜಿಬಲ್ ಇದೆ ಅಂತಂದರೆ ನಾವು kg ಅನ್ನೋದು ಯೂಸೇ ಮಾಡೋಕ್ಕಾಗಲ್ಲ, ಬರೀ ಗ್ರಾಮ್ಸ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಲಾಸ್ಟಲ್ಲಿ ಏನು ಕೊಟ್ಟಿದ್ದಾರೆ, ಇಟ್ ಹ್ಯಾಸ್ ದೇರ್ ಫೋರ್ ಬೀನ್ ಕನ್ಸಿಡರ್ಡ್ ಅಪ್ರೋಪ್ರಿಯೇಟ್ ಟು ಯೂಸ್ ದ ಮಾಸ್ ಆಫ್ ಸಮ್ ಸ್ಟ್ಯಾಂಡರ್ಡ್ ಆಟಮ್ ಹ್ಯಾಸ್ ಎ ಯೂನಿಟ್. ಅಂದರೆ ಇವಾಗ ಇದೆಲ್ಲ ಸಣ್ಣ ಪುಟ್ಟದು. ಸೊ ಇದ್ರದ್ದು ಲಿಸ್ಟ್ ಇರುತ್ತಲ್ವಾ, ಮಾಸ್ ಆಫ್ ಈ ಆಟಮ್, ಮಾಸ್ ಆಫ್ ಆ ಆಟಮ್ ಅಂತ. ಅದರಲ್ಲಿ ಸ್ಟ್ಯಾಂಡರ್ಡಾಗಿ ತೊಗೋಬೇಕು ಅಂತಂದರೆ mass of some standard atom has unit and then relate masses of other atoms to it. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಬೀನ್ ಬ್ಯಾಲೆನ್ಸ್ ಗೊತ್ತಿದೆಯಾ ನಿಮಗೆ? ತಕ್ಕಡಿ ಬೀನ್ ಬ್ಯಾಲೆನ್ಸ್ ಅಂತಂದರೆ ತಕ್ಕಡಿ ನೋಡಿದ್ಯಾ ಅಲ್ವಾ? ಇವಾಗ ಇಲ್ಲಿ ತಕ್ಕಡಿಯಲ್ಲಿ ಇಲ್ಲಿ ತಟ್ಟೆ ಇರುತ್ತೆ, ಇಲ್ಲೊಂದು ತಟ್ಟೆ ಇರುತ್ತೆ, ಕರೆಕ್ಟಾ? ಒಂದು ಕಡೆ ವೆಜಿಟೇಬಲ್ಸ್ ಹಾಕಿದ್ರೆ ಒಂದು ಕಡೆ ಕಲ್ಲು ಹಾಕ್ತಾರೆ, ಗೊತ್ತಾ? ಇವಾಗ ನಾವು ಅರ್ಧ kg ಅಂದರೆ ಅರ್ಧ kg ಕಲ್ಲಿಡ್ತಾರೆ, 1 kg ಅಂದರೆ 1 kg ಕಲ್ಲಿಡ್ತಾರೆ, ಕರೆಕ್ಟಾ? ಸೊ ಒಂದು ಕಡೆ ಇಟ್ ಈಸ್ ಫಿಕ್ಸೆಡ್ ಅಲ್ವಾ? ದಿಸ್ ಇಸ್ ಫಿಕ್ಸೆಡ್ ಅಂದರೆ ಡಿಫ್ರೆಂಟ್ ಸೈಜಸ್ ಇರುತ್ತೆ ಅಷ್ಟೇ. ಬಟ್ ಇದೇ ಕಲ್ಲಿಡ್ತಾರ, ಕಲ್ಲಿಲ್ಲ ಅಥವಾ ಬೇರೆ ಏನೋ ವೆಯ್ಟೇ ಇಡ್ತಾರೆ ಅಂತಂದ್ರೂ ಅದು ನಾವು ಹೇಳೋ ವೆಯ್ಟೇ ಇಡ್ತಾರೆ, ಕರೆಕ್ಟ್ ಅಲ್ವಾ? ಇಟ್ ಇಸ್ ಆಲ್ರೆಡಿ ನೋನ್ ಟು ಅಸ್. ಬಟ್ ದಿಸ್ ಒನ್ ವೇರೀಸ್. ಇದು ಒಬ್ರೊಬ್ರು ಒಂದೊಂದು ತೊಗೊತಾರೆ, ಕರೆಕ್ಟಾ? ಒಂದು ಕಡೆ ಫಿಕ್ಸಡ್ ಆಗಿರುತ್ತೆ, ಒಂದು ಕಡೆ ಮಾತ್ರ ಇದಕ್ಕೆ ಕಂಪೇರ್ ಮಾಡ್ತಾರೆ, ಫಿಕ್ಸೆಡಿಗೆ ಕಂಪೇರ್ ಮಾಡ್ತಾರೆ ಈ ಕಡೆ ಇರೋದನ್ನ. ಬೀನ್ ಬ್ಯಾಲೆನ್ಸಲ್ಲಿ ಯಾವಾಗಲೂ ಹೀಗೆ ಅಲ್ವಾ? ಇದನ್ನು ಮೆಷರ್ ಮಾಡೋದೇ ವೇ ಹೇಗೆ ಅಂತಂದರೆ ಫಿಕ್ಸೆಡ್ ಜೊತೆಗೆ ಕಂಪೇರ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ, ಸ್ಟ್ಯಾಂಡರ್ಡ್ ಆಟಮ್ ಇದೆ, ಸ್ಟ್ಯಾಂಡರ್ಡ್ ಆಟಮ್ ಜೊತೆಗೆ ಬೇರೆ ಅದರ್ ಆಟಮ್ಸ್ನ ಕಂಪೇರ್ ಮಾಡ್ತಾ ಇದ್ದಾರೆ, ಸರಿನಾ? ಅದರ್ ಆಟಮ್ಸ್ದು ಮಾಸ್ ಮತ್ತು ಎಲ್ಲನೂ ಕಂಪೇರ್ ಮಾಡ್ತಾ ಇದ್ದಾರೆ ಸ್ಟ್ಯಾಂಡರ್ಡ್ ಆಟಮ್ ಜೊತೆಗೆ. ಸ್ಟ್ಯಾಂಡರ್ಡ್ ಆಟಮ್ ಅಂತ ಒಂದು ಇರುತ್ತೆ,
ಅವರು ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿರ್ತಾರೆ. ಅದ್ರ ಜೊತೆಗೆ ಒಂದೊಂದು ಆ್ಯಟಮ್ ಅಥವಾ ಒಂದೊಂದು ಆ್ಯಟಮ್ದು ಮಾಸ್ನ ಕಂಪೇರ್ ಮಾಡ್ತಾರೆ. ಸೊ ಇದರಲ್ಲಿ ನಮಗೇನು ಸಿಗುತ್ತೋ ಅದನ್ನು ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಹೇಳ್ತಾ ಇದ್ದಾರೆ, ಆರ್ ಅಟಾಮಿಕ್ ವೆಯ್ಟ್. ಅಂದರೆ ಒಂದು ಸ್ಟ್ಯಾಂಡರ್ಡ್ ಅಂತ ಒಂದಿದೆ, ಅದನ್ನು ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಬೇಕು. ಅದನ್ನು ಅವರು ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಕರೀತಾರೆ. ಅದು ಅರ್ಥ ಆಯ್ತಾ? So in the beginning, the mass of hydrogen atom, hydrogen element being the lightest, was chosen as a unit and masses of other atoms were compared with it. So starting ಅಲ್ಲಿ ಸ್ಟ್ಯಾಂಡರ್ಡ್ ಆಟಮ್ ಅಂತ ಇವಾಗ ಹೇಳಿದ್ದೆ ಅಲ್ವಾ, ಅದನ್ನು ಹೈಡ್ರೋಜನ್ನಾಗಿ ತೊಗೊಂಡಿದ್ರು. ಹೈಡ್ರೋಜನ್ ವಾಸ್ ಕನ್ಸಿಡರ್ಡ್ ಆಸ್ ಅ ಸ್ಟ್ಯಾಂಡರ್ಡ್ ಆಟಮ್. ಬೇರೆ ಅದರ್ ಎಲಿಮೆಂಟ್ಸ್ ಜೊತೆಗೆ ಅದನ್ನು ಕಂಪೇರ್ ಮಾಡ್ತಾಯಿದ್ರು. ಆಮೇಲೆ ಏನು ಮಾಡಿದ್ದಾರೆ, 1961 ಕಾರ್ಬನ್ 12 ವಾಸ್ ಫೈನಲಿ ಸೆಲೆಕ್ಟೆಡ್ ಬಿಕಾಸ್ ಇಟ್ಸ್ ಅಡಾಪ್ಷನ್ ಲೀಸ್ಟ್ ಅಫೆಕ್ಟೆಡ್ ದ ವ್ಯಾಲ್ಯೂಸ್ ಆಫ್ ದಿ ಅಟಾಮಿಕ್ ಮಾಸ್ ಆಫ್ ದ ವೇರಿಯಸ್ ಎಲಿಮೆಂಟ್ಸ್ ಆನ್ ದ ಓಲ್ಡ್ ಸ್ಟ್ಯಾಂಡರ್ಡ್. ಸೊ ಇವಾಗ ಯಾವುದು ಸ್ಟ್ಯಾಂಡರ್ಡ್ ಆಟಮಾಗಿ ಕನ್ಸಿಡರ್ ಮಾಡಿದ್ದಾರೆ in 1961. From 1961 till now, carbon 12, it is the standard atom. ಅದರ ಜೊತೆಗೇನೆ ಬೇರೆದೆಲ್ಲನೂ ಕಂಪೇರ್ ಮಾಡ್ತಾರೆ. ಅದು ಅರ್ಥ ಆಯ್ತಾ? ವಾಟ್ ಕೇಳಿಸ್ತಾ ಇಲ್ಲ, ಏನಂದೆ? ಕ್ಯಾನ್ ಯು ಹಿಯರ್ ಮಿ ಮನೀಷಾ? ಕೇಳಿಸ್ತಾ ಇದೆಯಾ? ಏನು ಹೇಳಿದ್ ನೀನು? Now can you hear me? Do you have any doubt? From 1961, carbon 12 was the standard atom. ಅದನ್ನೇ ಬೇರೆ ಆಟಮ್ಸ್ನ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಯಾಕೆ ಅಂತಂದರೆ ಬಿಕಾಸ್ ಆಫ್ ಇಟ್ಸ್ ಅಡಾಪ್ಷನ್ ಲೀಸ್ಟ್ ಅಫೆಕ್ಟೆಡ್ ದ. ಬೇರೆ ಕಂಪೇರ್ ಮಾಡಬೇಕಾದ್ರೆ ಇಟ್ ಈಸ್ ನಾಟ್ ಸೋ ಮಚ್ ಅಫೆಕ್ಟೆಡ್. ಅದಕ್ಕೋಸ್ಕರ ಇದನ್ನೇ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಹೇಗೆ ಅಂತಂದರೆ ದ ರಿಲೇಟಿವ್ ಅಟಾಮಿಕ್ ಮಾಸ್ ಆರ್ ಅಟಾಮಿಕ್ ವೆಯ್ಟ್ ಆಫ್ ಎನ್ ಎಲಿಮೆಂಟ್. ಹಂಗಂದ್ರೆ ಏನು ಅಂತ ಡೆಫಿನಿಷನ್ ಕೊಟ್ಟಿದ್ದಾರೆ. ಡೆಫಿನಿಷನ್ನಲ್ಲೇ ಕಾರ್ಬನ್ 12ನ ಯೂಸ್ ಮಾಡಿದ್ದಾರೆ. ಓಕೆನಾ? ಸ್ಟ್ಯಾಂಡರ್ಡ್ ಎಲಿಮೆಂಟ್ ಅಂತ ಆಟಮ್ ಅಂತ ಕಾರ್ಬನ್ 12 ತೊಗೊಂಡ್ಬಿಟ್ಟಿದ್ದಾರೆ. ಬೇರೆ ಆಟಮ್ಸ್ನ ಕಂಪೇರ್ ಮಾಡಬೇಕು. ಸೊ ಡೆಫಿನಿಷನಲ್ಲೂ ಹಾಗೆ ಹೇಳಿದ್ದಾರೆ. ಇಟ್ ಇಸ್ ದ ನಂಬರ್ ಆಫ್ ಟೈಮ್ಸ್ ಆಫ್ ಒನ್ ಆಟಮ್ ಆಫ್ ದಿ ಎಲಿಮೆಂಟ್ ಇಸ್ ಹೆವಿಯರ್ ದೆನ್ 1/12 ಟೈಮ್ಸ್ ಆಫ್ ದ ಮಾಸ್ ಆಫ್ ಎನ್ ಆಟಮ್ ಆಫ್ ಕಾರ್ಬನ್ 12. ಸರಿನಾ? ಸೊ ಡೆಫಿನೇಷನ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರಿಲೇಟಿವ್ ಅಟಾಮಿಕ್ ಮಾಸ್ is equal to mass of one atom of the element (1/12) mass of one carbon 12 atom. ಇದು ರಿಲೇಟಿವ್ ಅಟಾಮಿಕ್ ಮಾಸ್ ಡೆಫಿನಿಷನ್. ಸರಿನಾ? ಇದನ್ನು ಜ್ಞಾಪಕ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಟಾಪಿಕ್, ಇದು ಡೆಫಿನಿಷನ್. ಸೊ ಅಟಾಮಿಕ್ ಮಾಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಅಟಾಮಿಕ್ ಮಾಸ್ ಯೂನಿಟ್ಸ್, ದಟ್ ಇಸ್ AMU. ಅಟಾಮಿಕ್ ಮಾಸ್ ಯೂನಿಟ್ ಇಸ್ ಡಿಫೈನ್ಡ್ ಆಸ್ 1/12 ದ ಮಾಸ್ ಆಫ್ ಕಾರ್ಬನ್ ಆಟಮ್. ಸೊ ವಾಟ್ ಇಸ್ ಅನ್ AMU ಅನ್ನೋದು ಇಂಪಾರ್ಟೆಂಟೇನೆ. ಬೋಲ್ಡ್ ಲೆಟರ್ಸಲ್ಲಿ ಕೊಟ್ಟಿದ್ದಾರಲ್ಲ, ಅದು AMU ಡೆಫಿನಿಷನ್. ಅದನ್ನು ಜ್ಞಾಪಕ ಇಟ್ಕೋಬೇಕು. ಸರಿನಾ? ಸೊ ದ ಮಾಸ್ ಆಫ್ ಆನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ವಾಸ್ ಗಿವನ್ ದ ಅಟಾಮಿಕ್ ಮಾಸ್ ಆಫ್ 12 ಯೂನಿಟ್ಸ್.
ದಟ್ ಈಸ್ 12 AMU or simply 12U. 12 ಯೂನಿಟ್ಸ್ಗೆ U ಅಂತ ಬರೆದಿದ್ದಾರೆ, ಅಥವಾ AMUಗೆ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಬರೆದಿದ್ದಾರೆ. Thus the mass of a hydrogen atom is 1 AMU and those of oxygen and helium are 16 AMU and 4 AMU respectively. ಇವಾಗ ಮಾಸ್ ಆಫ್ ಹೈಡ್ರೋಜನ್ ನಮಗೆ ಆಲ್ರೆಡಿ ಗೊತ್ತಿದೆ 1 ಅಂತ ಅಲ್ವಾ. ಅದನ್ನು ಇನ್ಮೇಲೆ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಏನು ಅಂತ ಕೇಳಿದ್ರೆ 1 AMU ಅಂತ ಬರೀಬೇಕಷ್ಟೆ. AMU ಆ್ಯಡ್ ಮಾಡಬೇಕು. ಸೊ ನೋಟಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸ್ಪೆರಿಮೆಂಟಲಿ ಇಟ್ ಇಸ್ ಫೌಂಡ್ ದಟ್ 1 atom of C12 carbon having atomic mass of 12 atom has a mass of, ಸೊ C12ದು ಮಾಸ್ ಇಷ್ಟಿದೆ, ಓಕೆನಾ. ಇವಾಗ ಆಲ್ರೆಡಿ ಹೇಳಿದ್ನಲ್ಲ 1.9926 × 10⁻³ ಗ್ರಾಮ್ಸ್ ಅಂತ, ಅದು ಆಲ್ರೆಡಿ ಗಿವನ್ ಅದು, ಓಕೆನಾ. ಇವಾಗ ಸಮ್ಸಲ್ಲಿ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಬೇಕು. ಆನ್ ಡಿವೈಡಿಂಗ್ ದಿಸ್ ಮಾಸ್ ಬೈ 12 AMU is obtained. ಸೊ 1 AMU ಎಷ್ಟು ಬರುತ್ತೆ, 1.6605 × 10⁻24 ಗ್ರಾಮ್. ಇದನ್ನು ಏನಂತ ಕೊಟ್ಟಿದ್ದಾರೆ ಅಂತಂದರೆ ಸಮ್ಸ್ಗೆ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. AMU ಡೆಫಿನಿಷನ್ ಮತ್ತು AMU ವ್ಯಾಲ್ಯೂ, ಸರಿನಾ? ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಮೋನಿಶಾ? Can you hear me now? If you have any doubt till here, that is 1.10. So 1.11 ಏನು ಕೊಟ್ಟಿದ್ದಾರೆ, ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಅಂದರೆ ಮಾಲಿಕ್ಯುಲರ್ ವೆಯ್ಟ್. ಇಷ್ಟೊತ್ತು ನಾವು ನೋಡಿದ್ದು ಅಟಾಮಿಕ್ ವೆಯ್ಟ್. ಸೊ ಮಾಲಿಕ್ಯುಲರ್ ವೆಯ್ಟಲ್ಲಿ ಏನು ಕೊಟ್ಟಿದ್ದಾರೆ, ದ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ of an element or a compound is the number that represents how many times one molecule of the substance is heavier than 1/12 of the mass of an atom of carbon 12. ಸೊ ಇದನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ರಿಲೇಟಿವ್ ಅಟಾಮಿಕ್ ಮಾಸ್ ಇಸ್ ಈಕ್ವಲ್ ಟು, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ, ಮಾಸ್ ಆಫ್ 1 atom of the element by 1/12 ಮಾಸ್ ಆಫ್ 1 C12 ಆಟಮ್ ಅಂತ ಕೊಟ್ಟಿದ್ದಾರೆ. ಸೇಮ್ ಡೆಫಿನೇಷನ್ ರಿಲೇಟಿವ್ ಮಾಲಿಕ್ಯುಲರ್ ಮಾಸಿಗೆ ನೀನು ಏನು ಹೇಳಬೇಕು ಅಂತಂದರೆ, ಏನು ಹೇಳಬೇಕು, ಮಾಸ್ ಆಫ್ 1 ಆಟಮ್ ಅಲ್ಲ, ಇವಾಗ ಮಾಲಿಕ್ಯೂಲ್. ಮಾಸ್ ಆಫ್ 1 ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ 1/12 ಮಾಸ್ ಆಫ್ C12 ಆಟಮ್. ಮೇಲ್ಗಡೆ ಆಟಮ್ ಬದಲು ಮಾಲಿಕ್ಯೂಲ್ ಬರೀಬೇಕಷ್ಟೇ, ಬೇರೆ ಎಲ್ಲ ಸೇಮೇನೆ. ಅರ್ಥ ಆಯ್ತಾ? ದ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್, ದಟ್ ಇಸ್ RMM, is obtained by adding together the relative atomic masses of all the various atoms present in the molecule. ಸೊ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಅನ್ನೋದು ನಮಗೆ ಹೆಂಗೆ ಸಿಗುತ್ತೆ ಅಂತಂದರೆ, we have to add all the relative atomic masses. ಅಂದರೆ ಅಟಾಮಿಕ್ ವೆಯ್ಟ್ ಎಲ್ಲ ನಮಗೆ ಆ್ಯಡ್ ಮಾಡಿದ್ರೆ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಅನ್ನೋದು ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಟೇಕನ್ H2SO4. H2SO4 ಅಲ್ಲಿ 1 molecule of sulfuric acid has 2 atoms of hydrogen
1 atom of sulfur and 4 atoms of oxygen. ಕರೆಕ್ಟಾ? ಹೇಳಿರೋದು. ಸೊ ಇವಾಗ 2 atoms of hydrogen. ಹೈಡ್ರೋಜನ್ದು ಅಟಾಮಿಕ್ ವೆಯ್ಟ್ ಎಷ್ಟು? 1 ಅಲ್ವಾ? ಸೊ 2 into 1 is equal to 2 AMU. ಇವಾಗ ಸಲ್ಫರ್ದು ಎಷ್ಟು ಅಂತ ಗೊತ್ತಾ ಅಟಾಮಿಕ್ ವೆಯ್ಟ್? ಸೊ 1 into 32. ಕರೆಕ್ಟಾ? 32 AMU. ಅದೇ ಆಕ್ಸಿಜನ್ದು ಇಲ್ಲಿ 4 ಇದೆ. ಆಕ್ಸಿಜನ್ದು ಎಷ್ಟು ಅಟಾಮಿಕ್ ವೆಯ್ಟ್? ಇದೆಲ್ಲನೂ ಇಂಡಿವಿಜುವಲ್ ಅಟಾಮಿಕ್ ವೆಯ್ಟ್. ನಮಗೆ RMM ಇವಾಗ ಬೇಕು. ಇವಾಗ ಅದನ್ನೇನು ಮಾಡಬೇಕು? ಇದನ್ನೆಲ್ಲ ಆ್ಯಡ್ ಮಾಡಬೇಕು. 2 + 32 + 64 ಎಷ್ಟು ಬರುತ್ತೆ ಆನ್ಸರ್? So the mass of H2SO4 is 98 AMU. ಅರ್ಥ ಆಯ್ತಾ? So the molecular mass of a substance is the sum of atomic masses of the constituent atoms present in one molecule of that substance. ಅರ್ಥ ಆಯ್ತಾ? ಸೊ ಕೆಳಗೆ ಎಲ್ಲ ಅದೇ ಥರ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೇನ್ ಶುಗರ್ ಅಂತ ಕೊಟ್ಬಿಟ್ಟು ಅವರೇ ಕೊಟ್ಟಿದ್ದಾರೆ C12 H22 O11 ಅಂತ. ಇವಾಗ ನಾವು ಮಾಡಿದ್ವಲ್ಲ ಅದೇ ಥರ ಇದಕ್ಕೂ ಕಂಡುಹಿಡಿಬೇಕು. C12 H22 O11. ಸೊ ಸಿಗೆ 12 ಇಂಟು ಎಷ್ಟು ಕಾರ್ಬನ್ದು ಮಾಸ್ ಎಷ್ಟು? 12 into 12 ಪ್ಲಸ್ ಹೈಡ್ರೋಜನ್ದು 22 into 1 ಅಲ್ವಾ? ಪ್ಲಸ್ ಆಕ್ಸಿಜನ್ದು ಗಿವನ್ ಆಲ್ರೆಡಿ 11 ಇದೆ. 11 into 16. ಸೊ ಇದು ಆನ್ಸರ್ ಎಷ್ಟು ಬರುತ್ತೆ? 12 12 144 ಪ್ಲಸ್ 22 plus 176. The answer is 342 AMU. ಇದು ಅರ್ಥ ಆಯ್ತಾ? ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಸೊ ಅದೇ ಥರ ಏನು ಕೊಟ್ಟಿದ್ದಾರೆ? CuSO4 5H2O. ಸೊ ಒಂದೊಂದಕ್ಕೂ ಅದೇ ಥರ ಕಂಡುಹಿಡಿಬೇಕು. ಆಲ್ರೆಡಿ ಗಿವನ್ ಕೊಟ್ಟಿರ್ತಾರೆ. ಇವಾಗ ಹಿಂಗೆ ಕೇಳಬೇಕು ಅಂತಂದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ವೆಶನಲ್ಲಿ. ಗಿವನ್ ದಟ್ ದ ರಿಲೇಟಿವ್ ಅಟಾಮಿಕ್ ಮಾಸ್ ಕಾಪರ್ದು 63.5, ಎಸ್ದು 32. ಒಂದೊಂದು ಸತಿ ಅವರೇ ಕೊಟ್ಬಿಡ್ತಾರೆ. ಕೊಟ್ಟಿಲ್ಲ ಅಂತಂದರೆ ನಾವು ಇದನ್ನು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ಕಾಪರ್ದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಇದು 63.5 into 1. ಇಲ್ಲಿ ಒಂದೇ ಒಂದಿರೋದು. ಎಸ್ಸಿಗೆ 32 into 1. ಸೊ 32ನೇ ಬರುತ್ತೆ ಆನ್ಸರು. ಸೊ ಡೈರೆಕ್ಟಾಗಿ ಬರ್ಕೊತಾ ಇದ್ದೀನಿ, ಸರಿನಾ? ಇವಾಗ ಓಗೆ ಎಷ್ಟು? 4 into 16. ಕರೆಕ್ಟಾ? ಇಲ್ಲಿ 16 ಅಂತ ತೊಗೊಂಡಿದ್ದೀನಲ್ಲ, ಅದೇ ಥರ ಇಲ್ಲಿ 4 ಇದೆ. 4 into 16 ಅಂದರೆ 64. ಕರೆಕ್ಟಾ? ಪ್ಲಸ್ 5H2O ಅಂತಂದರೆ 5 into 1 ಅಲ್ವಾ? 5 ಬರುತ್ತೆ. 5 into 1. ಸೊ ಈ 5 ಅನ್ನೋದು ಓಗೂ ಬರುತ್ತೆ. ಕರೆಕ್ಟಾ? ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 5 into 16 ಎರಡು ಮಲ್ಟಿಪ್ಲೈ ಮಾಡಬೇಕು. ಸೊ 5 16 5 ಎಷ್ಟು? ಎಷ್ಟು? 16 5 5
90ಯಾ? 5 6 ಎಷ್ಟು? 5 80 80 ಇಂಟು 5 ಅಂದರೆ 5 zeros 5 zeros ಎಸ್ 5 zeros ಎಷ್ಟು? ಸೊ ಪ್ಲಸ್ 400 ಡೈರೆಕ್ಟಾಗಿ ಬರ್ಕೊತೀನಿ. ಆದರೆ ಕ್ಯಾಲ್ಕುಲೇಷನ್ ಇದಿಷ್ಟು, ಅದಾದಮೇಲೆ ಇದು ಅರ್ಥ ಆಯ್ತಾ? ಇದು ಮಲ್ಟಿಪ್ಲೈ ಅಂತ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? ಕರೆಕ್ಟಾ? ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಲ್ವಾ ಕೊಟ್ಟಿರೋದು? ಕೇಳಿಸ್ತಾ ಇದೆಯಾ? ಇದು 5 is for H and O, ಕರೆಕ್ಟಾ? Yeah, we have to take this 2 also. So 5 ಹೊರಗೆ ಬರೀಬೇಕು. 1 into 2 ಪ್ಲಸ್ O ಎಷ್ಟು? 16 into 1. ಏಯ್ಟೀನ್ ಫೈವ್ಸ ಎಷ್ಟು? ಸೊ ಇದು 400 ಅಲ್ಲ, 90. ಗೊತ್ತಾಯ್ತಾ? ಇದರಲ್ಲಿ ಏನಾನ ಡೌಟ್ ಇದೆಯಾ? ಸೊ ಇದೇ ಥರ ಇನ್ನೊಂದು ಕೊಟ್ಟಿದ್ದಾರೆ, NH4 ಹೋಲ್ ಟ್ವೈಸ್ SO4 ಒಂದು ಕೊಟ್ಟಿದ್ದಾರೆ ಅಲ್ವಾ? ಪೇಜ್ ನಂಬರ್ 16 ಲಾಸ್ಟ್ ಒನ್ ನಿಂಗೆ ಗೊತ್ತಲ್ವ ಮಾಡೋದಕ್ಕೆ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಮೋನಿಶಾ? Can you hear me? ಸೊ ಇದು ಎಷ್ಟು ಬರುತ್ತೆ? ಇದು N2H8 SO4 ಅಂತ ಡೈರೆಕ್ಟಾಗಿ ಬರ್ಕೊಂಡ್ರು ಎನ್ನಿಗೆ ಆಲ್ರೆಡಿ ಕೊಟ್ಟಿದ್ದಾರೆ 14 ಅಂತ. 2 into 14 ಪ್ಲಸ್ H 1 into 8 ಪ್ಲಸ್ S32 into 1 ಪ್ಲಸ್ O 16 into 4. ಕರೆಕ್ಟಾ? ಸೊ ಅದು ಆನ್ಸರ್ ನಮಗೆ ಎಷ್ಟು ಬರುತ್ತೆ? 14 2s. ಸೊ ಟೋಟಲ್ 132 AM. ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? Stop the class here.